ನಂಗೆ ಗೊತ್ತು ಕಣೋ, ನಾನಿಷ್ಟೆಲ್ಲ ಕಷ್ಟಪಡೋದು ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಂತ ತಾನೆ. ನಾನಿರದೇ ಇದ್ದರೂ ಅವರಿಗೆ ಒಂದು ನೆಲೆ ಆಗಬೇಕು ಅಂತ ತಾನೆ. ಅದು ಇವಳಿಗೆ ಏಕೆ ಅರ್ಥ ಆಗ್ತಾ ಇಲ್ಲ. ತಿಂಗಳು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು, ಕೇಳಿದೆಲ್ಲ ಕೊಡಿಸಬೇಕು, ಕಾಳಜಿ ಮಾಡಬೇಕು ಎಂದು ನನಗೆ ಆಸೆ ಇರಲ್ವಾ? 5 ತಿಂಗಳಾದರೂ ಹೇಗೆ ಇದ್ದಾಳೆ ನೋಡು ಎಂದನು ತುಂಬಿ ಕಣ್ಣು ಒರೆಸಿಕೊಂಡು. ಹೋಗಲಿ ಬಿಡು, ಇನ್ನೂ ಸಮಯ ಇದೆ ನೀನು ಪಿತೃತ್ವ ಅನುಭವಿಸಲು. ಈಗ ಹೊರಡು, ನಾನು ನಾಳೆ ಸಿಗ್ತೀನಿ. ಮೀಟಿಂಗ್ನೇ ಹೋಗಿ ಅಟೆಂಡ್ ಮಾಡ್ತೀನಿ ಎಂದು ಧೈರ್ಯ ಹೇಳಿ ಕಳಿಸಿಕೊಟ್ಟನು ನೂತನ್. ಇಬ್ಬರನ್ನು ಸಮಾಧಾನ ಮಾಡಿ ಕಳಿಸುವಷ್ಟರಲ್ಲಿ ಸಾಕಾಗಿ ಹೋಗಿತ್ತು. ನೂತನ್ ಜೊತೆ ಮಾತು ಮುಗಿಸಿ ಬಂದ ಅಭಿಮನ್ಯು ಪಾರ್ಕಿಂಗ್ನಲ್ಲಿ ವಂದನ ಜೊತೆ ಮಾತನಾಡುತ್ತಾ ನಿಂತಿದ್ದ ಶ್ರೇಣಿಕಳನ್ನು ನೋಡಿದನು. ಅಭಿಯನ್ನು ನೋಡಿದ ವಂದನ ಹೆದರಿಕೊಂಡು ಹೋಗಲು ನೋಡಿದಳು. ಅವಳಿಗೆ ಆಗಲೇ ಶ್ರೇಣಿಕ ಎಲ್ಲ ವಿಚಾರವನ್ನು ತಿಳಿಸಿಬಿಟ್ಟಿದ್ದಳು. ಅಲೋ ಮಿಸ್ ವಂದನ, ಎಲ್ಲಿಗೆ ಹೋಗ್ತಿದ್ದೀರಾ? 1 ನಿಮಿಷ ಆಗೇರಿ ಎಂದು ದೂರದಿಂದಲೇ ಕೂಗಿ ನಿಲ್ಲಿಸಿದವನು ಹತ್ತಿರ ಬಂದನು. ಅವನ ನೋಡಿ ನಾಟಕೀಯವಾಗಿ ನಕ್ಕಳು ವಂದನ. ಅಲ್ಲ, ಅವತ್ತು ನಾನು ನಿಮ್ಮ ಮನೆಗೆ ಬಂದಾಗ ಇವಳು ನಿಮ್ಮ ಮನೆಯಲ್ಲಿದ್ದಾಳೆ ಅಂತ ಹೇಳೋಕ್ಕೆ ಏನಾಗಿತ್ತು? ನಿಮಗೆ ಓದುವ ಹುಡುಗಿಯರು ಈಗಲೇ ಸುಳ್ಳು ಹೇಳುವುದು ಕಲಿತಿದ್ದೀರಾ. ಮುಂದೆ ನೀವು ಇನ್ನೊಬ್ಬರಿಗೆ ಏನು ಹೇಳಿಕೊಡ್ತೀರಾ ಹಾಂ ಎಂದನು ಅಭಿ ಸ್ವಲ್ಪ ಗಂಭೀರವಾಗಿ. ಸರ್, ಇದರಲ್ಲಿ ನಂದೇನು ತಪ್ಪಿಲ್ಲ ಸರ್. ನನಗೆ ಶ್ರೇಣಿಕ ಗಂಡ ನೀವೇ ಅಂತ ಗೊತ್ತಿರಲಿಲ್ಲ. ನೀವು ಬಂದು ಹೋದ್ಮೇಲೆ ಇವಳು ನನಗೆ ಹೇಳಿದ್ದು. ನಾನು ನಿಮಗೆ ತಿಳಿಸ್ಬೇಕಂತಲೇ ಇದ್ದೆ ಸರ್. ಆದರೆ ಇವಳು ನನ್ನಿಂದ ಪ್ರಾಮಿಸ್ ತಗೋಬಿಟ್ಲು, ಅದಕ್ಕೆ ತಿಳಿಸಲಿಲ್ಲ ಸರ್ ಎಂದಳು ವಂದನ ಹೆದರಿಕೊಂಡು. ಇಂಥ ವಿಚಾರದಲ್ಲಿ ಎಂಥ ಪ್ರಾಮಿಸ್ ಆಗಿದ ತಕ್ಷಣ ಏನು ಪ್ರಪಂಚ ಪ್ರಳಯ ಆಗಿ ಬಿಡುತ್ತಾ? ಅವಳು ಪ್ರಾಮಿಸ್ ಮಾಡಿದ್ಲಂತೆ, ನೀವು ಒಪ್ಪಿದ್ಯಾರಂತೆ. ಕನಿಷ್ಠ ಪಕ್ಷ ಅವಳು ಪ್ರೆಗ್ನೆಂಟ್ ಅನ್ನೋದು ನನ್ನ ಹತ್ರ ಹೇಳಬೇಕು ತಾನೆ. ಫ್ರೆಂಡ್ ಅಂತ ಹೇಳ್ತೀರಾ, ನೋಡಿ ಅವಳು ಹೇಗಾಗಿದ್ದಾಳೆ ಅಂತ ಎಂದನು. ಸರ್, ನನಗೆ ಇವಳು ಪ್ರೆಗ್ನೆಂಟ್ ಅಂತ ಗೊತ್ತಿರಲಿಲ್ಲ ಸರ್. ಈಗ 1 ತಿಂಗಳಲ್ಲಿ ನನಗೂ ಗೊತ್ತಾಗಿತ್ತು. ನಾನು ಇವಳಿಗೆ ತುಂಬ ಸಾರಿ ಹೇಳಿದೆ ಸರ್ ನನ್ನ ಜೊತೆ ಇರುವಂತ. ಆದರೆ ಇವಳೇ ಎಷ್ಟು ಹೇಳಿದರೂ ಹಠ ಮಾಡಿ ಒಬ್ಬಳೇ ಇರ್ತಿದ್ಲು. ಕೆಲಸಕ್ಕೆ ಹೋಗಬೇಡ, ನಾನೇ ದುಡ್ಡು ಕೊಡ್ತೀನಿ, ಕೊನೆಗೆ ಕೊಡುವೆ ಅಂತ ಹೇಳಿದ್ರು ಕೂಡ ಹಠ ಮಾಡಿ ಇವಳೇ ಸರ್ ಕೆಲಸಕ್ಕೆ ಹೋಗ್ತಿದ್ದದು ಎಂದಳು ವಂದನ. ನಿಜ ಬಾಯಿ ಬಿಟ್ಟು ಶ್ರೇಣಿಕಾ ಹಣೆ ಚಚ್ಚಿಕೊಂಡಳು. ಹೆಂಡತಿಯ ಗುರಾಯಿಸಿದ. ಸರಿ, ಇನ್ನೊಮ್ಮೆ ಈ ಥರ ಮಾಡಬೇಡಿ. ಈಗ ಹೋಗಿ, ಇವತ್ತು ಶುಕ್ರವಾರ ಅಲ್ವಾ, ಸೋಮವಾರದಿಂದ ಇವಳು ನಿಮ್ಮ ಜೊತೆ ಬರ್ತಾಳೆ. ಇವಳು ಏನೇ ಮಾಡಿದರೂ ನೀವು ನನಗೆ ಹೇಳಬೇಕು, ಗೊತ್ತಾಯ್ತಾ ಎಂದನು ಎಚ್ಚರಿಕೆ ನೀಡುವಂತೆ. ಓಕೆ ಸರ್ ಎಂದು ಓಡಿದಳು ವಂದನ. ಅವಳು ಹೋಗುವುದನ್ನು ನೋಡುತ್ತಿದ್ದ ಶ್ರೇಣಿಗಳನ್ನು ದಿಟ್ಟಿಸಿದ ಅಭಿಮನ್ಯು. ಒಂದು ಹಳೆಯ ಕಾಟನ್ ಚೂಡಿದಾರ್, ಅದು ಪೂರ್ತಿ ಟೈಟಾಗಿ ಹುಬ್ಬಿದ ಹೊಟ್ಟೆ ಕಾಣುತ್ತಿದೆ. ಅದಕ್ಕೆ ಯಾವುದೋ ದುಪ್ಪಟ್ಟ ಹೊದ್ದಿದ್ದಾಳೆ, ಹೊಟ್ಟೆ ಕಾಣಬಾರ್ದೆಂದು. ಮೊದಲಿಗಿಂತ ಜಾಸ್ತಿಯೇ ಇಳಿದು ಹೋಗಿದ್ದಾಳೆ. ಮುಖದಲ್ಲಿ ಆಯಾಸ ಕಾಣುತ್ತಿದೆ. ಅವನೇನು ಹೇಳಲಿಲ್ಲ, ಸುಮ್ಮನಾಗಿ ಬಿಟ್ಟನು. ಅಭಿಮನ್ಯು ಮತ್ತು ಶ್ರೇಣಿಕಾ ಕಾರಿನಲ್ಲಿ ತೆರಳುತ್ತಿದ್ದರು. ಅವನಿನ್ನು ಮುಖವನ್ನು ಗಂಟು ಹಾಕಿಕೊಂಡೇ ಕುಳಿತಿದ್ದನು. ಅವಳ ಮೇಲೆ ಅವನಿಗೆ ಕೋಪಕ್ಕಿಂತ ಹೆಚ್ಚಾಗಿ ಬೇಸರವಾಗಿತ್ತು. ಎಲ್ಲೋ ಇದ್ದು ಈ ರೀತಿ ಮಾಡಿದಳು ಎಂದು. ಅವಳ ಜೊತೆ ಮಾತನಾಡದೆ ಮೌನದಲ್ಲಿಯೇ ಅವಳನ್ನು ಮುಂಚೆ ಪರೀಕ್ಷಿಸಿದ ಡಾಕ್ಟರ್ನ ಖಾಸಗಿ ನರ್ಸಿಂಗ್ ಹೋಮ್ಗೆ ಕರೆದುಕೊಂಡು ಬಂದವನು ಅವಳನ್ನು ಬಾ ಎಂದು ಕೂಡ ಹೇಳದೆ ಸುಮ್ಮನೆ ಒಳ ನಡೆದನು. ಆಸ್ಪತ್ರೆಯನ್ನು ನೋಡಿದವಳು ಅವನ ಹಿಂದೆ ಹೆಜ್ಜೆ ಹಾಕಿದಳು. ಅದನ್ನು ಬಿಟ್ಟರೆ ಅವಳಿಗೆ ಇನ್ಯಾವ ಆಯ್ಕೆ ಇದೆ? ಎಕ್ಸ್ಕ್ಯೂಸ್ ಮೀ ಡಾಕ್ಟರ್, ಪ್ರತಿಭಾ ಬಂದಿದ್ದಾರಾ ಎಂದನು ಅಭಿಮನ್ಯು ರಿಸೆಪ್ಷನಿಸ್ಟ್ ಬಳಿ. ಇದ್ದಾರೆ ಸರ್, ಆದರೆ ಅವರು ಸಂಜೆ ವೇಳೆ ಪೇಷಂಟ್ನ ನೋಡ್ತಾರೆ. ಇವಾಗ ತಾನೇ ಅವರು 2 ಡೆಲಿವರಿ ಕೇಸ್ ಮುಗಿಸಿಕೊಂಡು ಬಂದಿದ್ದಾರೆ. ನೀವು ಸಂಜೆ ಬನ್ನಿ ಎಂದಳು ರಿಸೆಪ್ಷನಿಸ್ಟ್ ಅಭಿ ಬಗ್ಗೆ ತಿಳಿಯದೆ. ಸಂಜೆ ಬರೋಕ್ಕೆ ಆಗೋದಿಲ್ಲ. ಅವರ ಹತ್ರ ಹೋಗಿ ಅಭಿಮನ್ಯು ವರ್ಮಾ ಬಂದಿದ್ದಾನೆ ಅಂತ ಹೇಳಿ. ಆಕೆ ನನಗೆ ತುಂಬ ಪರಿಚಯ, ಅರ್ಜೆಂಟಾಗಿ ನನ್ನ ಹೆಂಡತಿನ ತೋರಿಸಬೇಕು ಎಂದನು ಅವರು. ಓಕೆ ಸರ್. ಹೋದ ರಿಸೆಪ್ಷನ್ ಲಿಸ್ಟ್ ವಾಪಸ್ ಬಂದು ಅಭಿಗೆ ಒಳಗೆ ಹೋಗುವಂತೆ ಹೇಳಿದಳು. ಅವನು ಮುಂದೆ ಹೋದಂತೆ ಹಸಿವಿನ ಹಿಂದಿನ ಬಾಲದಂತೆ ಸುಮ್ಮನೆ ಹೋಗ ಶ್ರೇಣಿಕಾ ಮಾಡಿದರೆ ಸ್ವಲ್ಪ ಅವನ ಮುಂದೆ ಪ್ರತಿಷ್ಠೆಯಾದರೂ ಉಳಿಯುತ್ತಿತ್ತು. ಅವನ ಕೋಪಕ್ಕೆ ಗುರಿ ಶ್ರೇಣಿಕಾ ತನ್ನ ಅತಿಯಾದ ಬುದ್ಧಿವಂತಿಕೆಯಿಂದ. ಹಲೋ ಪ್ರತಿಮಾ ಎಂದನ ಅಭಿಮನ್ಯು. ಅವಳ ಕ್ಯಾಬಿನ್ ಒಳ ನಡೆದು ಯಾವುದೋ ಫೋನ್ ಕರೆಯಲ್ಲಿ ನಿರತರಾಗಿದ್ದ ಡಾಕ್ಟರ್ ಪ್ರತಿಮಾ ಅಭಿಯನ್ನು ನೋಡಿ ನಗೆ ಬೀರಿದರು. ಬಾ ಅಭಿಮನ್ಯು, ಕೂತ್ಕೋ. ನೀನೇನು ಇಲ್ಲಿ? ನಿನ್ನ ಹೆಂಡತಿನ ತೋರಿಸ್ಬೇಕು ಅಂದೆ ಅಂತೆ, ಎಲ್ಲಿ ಅವರು ಎಂದು ಪ್ರತಿಮಾ ಆಕಾಶ್ ಅಭಿಗೆ. ಹಾಂ, ತೋರಿಸ್ಬೇಕು. ಆದರೆ ಇದಕ್ಕೂ ಮುಂಚೆ ಅವಳು ನಿಮ್ಮ ಹತ್ರ ತೋರಿಸಿದ್ಲಂತೆ. ನಾನು ಬರೋಕ್ಕೆ ಆಗಿರಲಿಲ್ಲ, ಅದಕ್ಕೆ ಈಗ ತೋರಿಸಿಕೊಂಡು ಹೋಗೋಣ ಅಂತ ಬಂದೆ ಎಂದನು ಅಭಿ. ಏನು ಹೆಸರು? ಆಗ ಅವರ ಗಂಡನ ಹೆಸರು ಬರೆದುಕೊಳ್ತೇವೆ.
ನಿನ್ನ ಹೆಸರು ಇದ್ದರೆ ನನಗೆ ಗೊತ್ತಾಗ್ತಾ ಇತ್ತು. ಯಾರು ನಿನ್ನ ಹೆಂಡತಿ? ಬರೋಕ್ಕೆ ಹೇಳು ಎಂದರು ಪ್ರತಿಮಾ ಗೊಂದಲದಲ್ಲಿ. ಶ್ರೇಣಿಕಾ ಒಳಗೆ ಬಾ ಎಂದನು ಅಭಿಮನ್ಯು ಬಾಗಿಲ ಬಳಿ ನಿಂತ ಹೆಂಡತಿಗೆ ಸುಮ್ಮನೆ. ತಲೆ ತಗ್ಗಿಸಿ ಒಳ ಬಂದಳು ಶ್ರೇಣಿಕಾ. ಅವಳ ನೋಡಿ ಕಣ್ಣು ಕಿರಿದಾಗಿಸಿದರು ಪ್ರತಿಮಾ. ನಿಮ್ಮನ್ನು ನೋಡಿದ್ದೀನಿ ಅನಿಸುತ್ತೆ, ಅದರ ಹೆಸರು ನೆನಪಾಗ್ತಿಲ್ಲ. ನಿಮ್ಮ ರಿಪೋರ್ಟ್ ಇದೆಯಾ? ಯಾವತ್ತೂ ತೋರಿಸಿದ್ದು? ಸ್ಕ್ಯಾನಿಂಗ್ ಎಲ್ಲ ಕರೆಕ್ಟ್ ಆಗ್ತಿದೆಯಾ ಎಂದಾಗ ಅವರ ಕೈಗೆ ರಿಪೋರ್ಟ್ ಕೊಟ್ಟನು ಅಭಿಮನ್ಯು. ನೋಡಿದವರು ಇದೇ ಬರೀ ಮೊದಲನೇ ತಿಂಗಳು ಬಂದು ಹೋಗಿದ್ದೀರಿ. ನಿಮಗೆ ಅದಾದಮೇಲೆ ಸ್ಕ್ಯಾನಿಂಗ್ ಡೇಟ್ ಹೇಳಿರಲಿಲ್ವ ನಾನು? 4 ತಿಂಗಳಾದರೂ ಬಂದಿಲ್ಲ. ಬೇರೆ ಕಡೆ ಎಲ್ಲಾದರೂ ತೋರಿಸ್ತಿದ್ದೀರಾ ಎಂದರು ಗೊಂದಲದಲ್ಲಿ. ಅದು ಏನಂದರೆ ಪ್ರತಿಮಾ, ನನ್ನ ಮಧ್ಯೆ ಒಂದು ಸಣ್ಣ ಮನಸ್ತಾಪ ಆಗಿತ್ತು. ಅದಕ್ಕೆ ಅವಳ ತವರು ಮನೆಯಲ್ಲಿದ್ದ ಜೊತೆಗೆ ಅವಳು ಕಾಲೇಜ್ಗೆ ಬೇರೆ ಹೋಗಿ ಬರಬೇಕು, ಓದ್ತಿದ್ದಾಳೆ ಅಲ್ವಾ. ಅದಕ್ಕೆ ಮೊದಲು ಪ್ರೆಗ್ನೆನ್ಸಿ ದೃಢೀಕರಿಸಲು ನಿಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ತೋರಿಸಿದ್ದಾಳೆ. ಅದಾದಮೇಲೆ ತೋರಿಸೋಕ್ಕೆ ಹೋಗಿಲ್ಲ. ಇವತ್ತು ನಾನು ಕರ್ಕೊಂಡು ಬಂದೆ ಎಂದನು, ಯಾವುದೇ ಮುಚ್ಚುಮರೆ ಇಲ್ಲದೆ ನೇರವಾಗಿ ಹೇಳಿ. ಆಗ ಯಾಕೆ ಈ ರೀತಿ ಮಾಡೋದು ನೀನು? ಏನಮ್ಮ ಶ್ರೇಣಿಕಾ, ನೀನು ಈ ರೀತಿ ನೆಗ್ಲೆಕ್ಟ್ ಮಾಡಿದರೆ ಮಗು ಜೊತೆ ನಿಮಗೂ ತೊಂದರೆ ಆಗುತ್ತೆ. ನಿಮ್ಮ ಜಗಳ 1000 ಇರಲಿ, ಅದಕ್ಕಿಂತ ಸಮಯದಲ್ಲಿ ರಿಸ್ಕ್ ತಗೊಳ್ಳೋಕ್ಕೆ ಹೋಗಬಾರ್ದು. ತಿಂಗಳ ಸ್ಕ್ಯಾನಿಂಗ್ ಆದರೂ ಮಾಡಿಸ್ಕೊಂಡು ಹೋಗಬೇಕು ತಾನೇ ನೀವು. ಇಲ್ಲದಿದ್ದರೆ ಮಗುವಿನ ಆರೋಗ್ಯ ನಿಮಗೆ ಹೇಗೆ ತಿಳಿಯುತ್ತೆ? ನೀನು ತಿಂಗಳಿಗೆ ಕರೆಕ್ಟಾಗಿ ಬಂದಿದ್ದರೆ ಖಂಡಿತ ನಿನ್ನ ಮುಖ ನನಗೆ ನೆನಪಿರ್ತಿತ್ತು ನೋಡು. ನೀನು ಸರಿಯಾಗಿ ಬಂದಿಲ್ಲ, ಅದಕ್ಕೆ ನನಗೆ ಗೊತ್ತಾಗಲಿಲ್ಲ. ಅದರಲ್ಲೂ ಅಭಿಯ ಹೆಂಡ್ತಿ ಅಂತೀಯ, ಅವನ ಹೆಸರು ಹೇಳಿದರೆ ಸಾಕಲ್ವಾ? ಇಲ್ಲಿ ಬರೀ ಅಭಿ ಅಂತ ಬರೆಸಿದ್ಯಾ ಎಂದರು ಪ್ರತಿಮಾ ಅವಳಿಗೆ ಬುದ್ಧಿ ಹೇಳುತ್ತಾ. ಈಗ ಒಂದು ಸರತಿ ಚೆಕ್ ಮಾಡಿ ನೋಡಿ ಎಂದನು ಅಭಿ. ನೋಡೋಕ್ಕೆ ಆರೋಗ್ಯವಾಗಿರುವ ಥರ ಕಾಣ್ತಿದ್ದಾರೆ. ನಾನು ಒಂದು ಸರಿ ಸ್ಕ್ಯಾನಿಂಗ್ ಮಾಡಿ ಹೇಳ್ತೀನಿ. ಆಗಾಗ ಮಾತ್ರೆನೆಲ್ಲ ತಗೋತಿದ್ದಾರೆ ಅಲ್ವಾ ಎಂದರು ಪ್ರತಿಮಾ. ತಗೋತಿದ್ದೀನಿ ಎಂದಳು ಶ್ರೇಣಿಕಾ, ಅವಳಿಗೆ ತಾನು ಮಾಡಿದ ತಪ್ಪು ಅರ್ಥ ಆಗಿ. ಸರಿ ಬನ್ನಿ ಎಂದವರ ಹಿಂದೆ ಹೋಗದೆ ಪೆಚ್ಚಾಗಿ ನಿಂತಿದ್ದಳು. ಇಲ್ಲೇನೇ ನೋಡ್ತಾ ನಿಂತಿದ್ಯಾ, ಹೋಗು. ಮಗುವಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿರಲಿ, ಆಮೇಲೆ ಮಾತಾಡ್ತೀನಿ ನಿನ್ನ ಜೊತೆ ಎಂದವನ ಗದರುವಿಕೆಗೆ ತೆಪ್ಪಗೆ ಹೋದಳು. ಅವಳು ಚೆಕ್ ಮಾಡಿದ ಡಾಕ್ಟರ್. ಅಭಿಮನ್ಯು, ನೀವು ನಿಮ್ಮ ಮಗುನ ನೋಡಿಲ್ಲ ಅಂತ ಹೇಳಿದ್ರಲ್ಲ, ಇಲ್ಲಿ ಸ್ಕ್ಯಾನಿಂಗ್ನಲ್ಲಿ ನೋಡ್ಬೋದು ಬನ್ನಿ ಎಂದವರ ಮಾತಿಗೆ ಖುಷಿಯಿಂದ ಎದ್ದು ಹೋದನು. ಶ್ರೇಣಿಕಳ ಹೊಟ್ಟೆಯಲ್ಲಿರುವ ಮಗುವನ್ನು ಸ್ಕ್ಯಾನಿಂಗ್ ಮಾಡಿ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದರು. ತನ್ನ ಪ್ರತಿರೂಪವನ್ನು ನೋಡುತ್ತಿದ್ದವನ ಕಂಗಳು ಕೊಳವಾಯಿತು. ಪ್ರತಿಮಾರವರು ಇದು ಮಗು ಕೈಕಾಲು ಹೊಟ್ಟೆ ಎಂದು ಹೇಳುತ್ತಿದ್ದರೆ ಏನು ಪ್ರತಿಕ್ರಿಯಿಸಬೇಕು ಎಂದು ತಿಳಿಯಲಿಲ್ಲ. ಅಭಿಮನ್ಯು, ನೀವಿದನ್ನು ಕಿವಿಗೆ ಹಾಕಿಕೊಳ್ಳಿ. ನೀವು ನಿಮ್ಮ ಮಗುವಿನ ಎದೆ ಬಡಿತ ಕೇಳಬಹುದು ಎಂದು ಶ್ರೇಣಿಕಾ ಹೊಟ್ಟೆ ಮೇಲೆ ಸೆಥಸ್ಕೋಪ್ ಇಟ್ಟರು. ಮೊದಲ ಅನುಭವ ಅಭಿಗೆ. ಇದೆಲ್ಲ ಸುಮ್ಮನೆ ಆ ಕ್ಷಣವನ್ನು ಮನಸಾರೆ ಅನುಭವಿಸ್ತಾ ಇದ್ದನು ಶ್ರೇಣಿಕಳಿಗೂ ಇದೆಲ್ಲ ಹೊಸದು. ಪರೀಕ್ಷೆ ಮುಗಿಸಿ ಶ್ರೇಣಿಕಳ ಜೊತೆ ಒಳ ಬಂದವರ ಜೊತೆ ಮಾತನಾಡಿದ ಅಭಿ ಅವಳ ಹೇಗೆ ನೋಡಿಕೊಳ್ಬೇಕೆಂದು ತಿಳಿದುಕೊಂಡನು. ಡಾಕ್ಟರ್, ಏನು ತೊಂದರೆ ಇಲ್ಲ ಅಲ್ವಾ ಎಂದನು ಅಭಿ ಗಾಬರಿಯಿಂದ. ತೊಂದರೆ ಏನು ಇಲ್ಲ ಅಭಿ, ಆದರೆ ಹೆಂಡತಿ ತುಂಬ ವೀಕ್ ಇದ್ದಾರೆ. ಈ ರೀತಿ ಆದರೆ ಹುಟ್ಟುವ ಮಗು ತೂಕ ತುಂಬ ಕಡಿಮೆ ಆಗಿಬಿಡುತ್ತೆ, ಅಥವಾ ಪ್ರೀಮೆಚ್ಯೂರ್ ಬೇಬಿ ಹುಟ್ಟಬಹುದು. ಮೊದಲಿವರು ಗಟ್ಟಿಮುಟ್ಟಾಗಿರಬೇಕು, ಇಲ್ಲಾಂದರೆ ಡೆಲಿವರಿ ಸಮಯದಲ್ಲಿ ತೊಂದರೆ ಆಗುತ್ತೆ ಎಂದರು ಡಾಕ್ಟರ್ ಶ್ರೇಣಿಕಳ ರಿಪೋರ್ಟ್ ಕಾರ್ಡ್ ನೋಡಿ. ಇನ್ಮೇಲೆ ಹಾಗಾಗೋಲ್ಲ ಪ್ರತಿಮಾ, ನಾನೇ ಖುದ್ದಾಗಿ ಸ್ಕ್ಯಾನಿಂಗ್ಗೆ ಕರ್ಕೊಂಡು ಬರ್ತೀನಿ. ಯಾವತ್ತೂ ಕರೆದುಕೊಂಡು ಬರಬೇಕು ಅಂತ ಹೇಳಿ. ಹಾಗೆ ತುಂಬ ವೀಕ್ ಆಗಿದ್ದಾಳೆ, ಏನಾದರೂ ಟಾನಿಕ್ ಬರೆದು ಕೊಡಿ ಎಂದನು ಅಭಿ. ಜಾಸ್ತಿ ಮಾತ್ರೆಗಳು ಇರುತ್ತದೆ, ಅದರ ಜೊತೆಗೆ ನಾನು ಪ್ರೋಟೀನ್ ಪೌಡರ್ ಬರೆದಿರ್ತೇನೆ, ಅದನ್ನು ಕುಡಿಸಿ ಹಾಲಿಗೆ ಹಾಕಿ. ಬೆಳಿಗ್ಗೆ ಸಂಜೆ 2 ಟೈಮ್ ಹಾಲು ಕೊಡಿ, ಮತ್ತು ಆಗಾಗ ಹಣ್ಣು ತಿನ್ನಿಸಿ, ವ್ಯಾಯಾಮ ಮಾಡಿಸಿ. ಸಾಧ್ಯ ಆದರೆ ಊಟ ಮಾಡಿದ ತಕ್ಷಣ ಅವರ ಕೈಯಲ್ಲಿ ವಾಕ್ ಮಾಡಿಸಿ. ಅದನ್ನು ಬಿಟ್ಟು ಜಾಸ್ತಿ ಭಾರ ಎತ್ತುವುದೆಲ್ಲ ಬೇಡ. ಆದಷ್ಟು ಒತ್ತಡ ಕಡಿಮೆ ಮಾಡಿಕೊಳ್ಳಲಿ. ಇಂಥ ಸಮಯದಲ್ಲಿ ತುಂಬ ಹುಷಾರಾಗಿ ನೋಡ್ಕೋಬೇಕು. ಅದು ಅಲ್ಲದೆ ಇವರಿಗೆ 5 ತಿಂಗಳಾಗಿದೆ. ಇನ್ನು ಮುಂದೆ ಇವರನ್ನು ಗಮನ ಇಟ್ಟು ನೋಡ್ಕೊಳ್ಳಿ ಎಂದರು. ಪ್ರತಿಮಾ ಮಾತ್ರೆ ಸ್ಲಿಪ್ ಬರೆದು ಕೊಟ್ಟರು. ಸರಿ ಪ್ರತಿಮಾ, ಥ್ಯಾಂಕ್ಸ್ ಎಂದು ನಾನು ಹೊರಡುತ್ತೇನೆ ಎಂದ ಹೆಂಡತಿ ಜೊತೆ ಹೊರ ಬಂದನು ಅಭಿ. ಡಾಕ್ಟರ್ ಬರೆದು ಕೊಟ್ಟಿದ್ದ ಸ್ಲಿಪ್ನಲ್ಲಿ ಇದ್ದಷ್ಟು ಮಾತ್ರೆಗಳು, ಪ್ರೋಟೀನ್ ಪೌಡರ್ ಎಲ್ಲವನ್ನೂ ಖರೀದಿಸಿದವ ಅವಳ ಜೊತೆಗೆ ದೊಡ್ಡದೊಂದು ಮಾಲ್ ಹೊಕ್ಕಿದ್ದನು. ಅವಳಿಗಿಂಥ ಸಮಯದಲ್ಲಿ ಬೇಕಾಗುವ ಸಾಧಾರಣ ಮತ್ತು ಸಡಿಲ ಬಟ್ಟೆಗಳನ್ನು ತೆಗೆದುಕೊಂಡವನು ಅವಳಿಗೆ ದಿನನಿತ್ಯ ಬೇಕಾಗುವ ಬೇರೆ ಬೇರೆಯ ವಸ್ತುಗಳು, ಥರದ ಹಣ್ಣುಗಳನ್ನು ಖರೀದಿಸಿದ್ದ. ಆಗಲೇ ಸಂಜೆಯ ಸಮಯ ದಾಟಿತ್ತು. ಇಬ್ಬರು ಶಾಪಿಂಗ್ ಮುಗಿಸಿ ಹೊರಡುವಷ್ಟರಲ್ಲಿ, ರೀ, ಇದೆಲ್ಲಿ ಹೋಗ್ತಿದ್ದೀರಾ? ಮನೆಗೆ ಕರ್ಕೊಂಡು ಹೋಗೋದಿಲ್ವಾ? ಮತ್ತೆಲ್ಲಿ ಹೋಗ್ತಿದ್ದೀವಿ ನಾವು ಎಂದಳು. ಶ್ರೇಣಿಕಾ ವರ್ಮಾ ಮನೆಯ ದಾರಿಯನ್ನು ಬದಲಾಯಿಸಿದ್ದು ನೋಡಿ. ಮನೆಗೆ ಹೋಗ್ತಾ ಇರೋದು, ಆದರೆ ನಮ್ಮ ಮನೆಗಲ್ಲ, ನೀನಿರುವ ಮನೆಗೆ. ಮೊದಲೇ ನಿನಗೆ ನನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅಲ್ವಾ, ಅದಕ್ಕೆ ನೀನಿರುವ ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಎಂದನು ನೇರ ದೃಷ್ಟಿ ನೆಟ್ಟು. ಈಗ ಆ ಥರ ಏನೂ ಇಲ್ಲ ರೀ,
ಅಕ್ಕನ ಪಾಪು ಇಲ್ಲ ಅಂತ ಹೇಳಿದ್ರಲ್ಲ, ಮನೆಗೆ ಹೋಗೋಣ ನಡೀರಿ, ನಾನು ಅತ್ತೆಗೆ ಈ ವಿಚಾರನ ಹೇಳಬೇಕು ಎಂದಳು ಶ್ರೇಣಿಕಾ. ಹೇಳುವಾಗ ಹೇಳಿಲ್ಲ, ಈಗ ಹೇಳ್ತೀಯಾ? ಸುಮ್ಮನೆ ನಡಿ ಮನೆಗೆ. ಆ ಮನೆಗೆ ನಿಧಾನವಾಗಿ ಹೋದ್ರಾಯ್ತು. ಈಗಲಾದರೂ ಮನೆ ಅಡ್ರೆಸ್ ಹೇಳ್ತೀಯಾ ಅಥವಾ ಇಲ್ಲೇ ಎಲ್ಲಾದರೂ ಹೊರಗಡೆ ಬಿಟ್ಟು ಹೋಗಬೇಕಾ ಎಂದನು ವ್ಯಂಗ್ಯವಾಗಿ. ಇಲ್ಲ ಬೇಡ ಹೇಳ್ತೀನಿ ಎಂದವಳ ಮಾತಿನಂತೆ ಅವಳಿದ್ದ ಮನೆ ಮುಂದೆ ಕಾರು ನಿಲ್ಲಿಸಿದ. ಅದು 3 ಅಂತಸ್ತಿನ ದೊಡ್ಡ ಮನೆ ಆದರೂ ಶ್ರೀ ಇದ್ದದು 3ನೇ ಮಹಡಿಯ ಚಿಕ್ಕ ರೂಮಿನಲ್ಲಿ. ಶ್ರೀನಿಕಾ, ಇದು ಯಾರು, ನಿಮ್ಮ ನೆಂಟ್ರಾ ಎಂದರು ಆ ಮನೆಯ ಓನರ್ ಕುತೂಹಲದಿಂದ. ಇಲ್ಲ ಅಂಕಲ್, ನಮ್ಮ ಯಜಮಾನರು ಊರಿನಿಂದ ಬಂದರು, ಅದಕ್ಕೆ ಕರೆದುಕೊಂಡು ಬರೋಕ್ಕೆ ಹೋಗಿದ್ದೆ ಎಂದವಳ ಮಾತಿಗೆ ತಲೆ ಆಡಿಸಿ ಸುಮ್ಮನಾದರು ಅವರು. ಅಭಿ ಏನೂ ಹೇಳಲಿಲ್ಲ. ಹತ್ತಿ ಕೊನೆಯ ಮಹಡಿಗೆ ಕರೆತಂದಳು. ಮೊದಲ ಮಹಡಿಯಲ್ಲಿ ಇರಬೇಕು ಎಂದುಕೊಂಡ ಅವನ ಊಹೆ ಸುಳ್ಳಾಗಿತ್ತು. ಬೀಗ ತೆರೆದು ಮುಂದೆ ಹೋದವಳ ಹಿಂದೆ ತಾನು ಹೋದನು. ಒಳಗಡೆ ಅಂತ ವಿಶೇಷ ಏನೂ ಇರಲಿಲ್ಲ. ಒಂದು ಪೂರ್ಣ ಹಾಲ್ ಅಷ್ಟೆ. ಒಂದು ಕರೆಂಟ್ ಸ್ಟವ್ ಜೊತೆ 2 ಕುಕ್ಕರ್ ಇಟ್ಟುಕೊಂಡಿದ್ದಳು. ಜೊತೆಗೆ ಬಟ್ಟೆ ಒಂದು ಕಡೆ, ಪುಸ್ತಕ ಒಂದು ಕಡೆ ಇಟ್ಟಿದ್ಲು. ಅಲ್ಲಲ್ಲ, ಒಂದು ಕಡೆ ಸುಮ್ಮನೆ ಗುಂಪು ಹಾಕಿದ್ಲು. ಒಂದೇ ಉಸಿರಿನಲ್ಲಿ ಚಾಪೆ ಹುಡುಕಿ ಹಾಸಿದಳು. ನೀನು ಇಲ್ಲ ಇರೋದು, ಬೇರೆ ಎಲ್ಲೋ ಮನೆ ಸಿಗಲಿಲ್ವಾ ಎಂದನು ಸುತ್ತಲೂ ಕಣ್ಣಾಡಿಸಿ ಮುಖ ಹಿಂಡಿ. ಇದಕ್ಕೆ 4,000 ಬಾಡಿಗೆ ಗೊತ್ತಾ? ದೊಡ್ಡದು ಹುಡುಕೋಕ್ಕೆ ಹೋದರೆ ದುಡ್ಡು ಎಲ್ಲಿಂದ ತರುವುದು ಎಂದಳು ದೊಡ್ಡ ಜಿಪುಣಿ ಥರ. ದುಡ್ಡಿನ ವಿಷಯವಲ್ಲ, 5 ತಿಂಗಳ ಬಸುರಿ. ದಿನ ಇಷ್ಟೊಂದು ಮೆಟ್ಟಿಲು ಹತ್ತಿ ಹೇಳಿದರೆ ನಿನ್ನ ಆರೋಗ್ಯದ ಕತೆ ಏನು? ಏನಾದರೂ ಹತ್ತುವಾಗ ಕಾಲು ಜಾರಿ ಬಿದ್ದರೆ ಏನು ಮಾಡಬೇಕು? ಸ್ವಲ್ಪನೂ ಜವಾಬ್ದಾರಿ ಇಲ್ಲ ನಿನಗೆ. ಒಳ್ಳೆಯ ಹಾಡುವ ಹುಡುಗಿ ಮದುವೆ ಆಗಿದ್ದೀನಿ ನಾನು. ನೀನು ಇಂಥ ಬೇಜವಾಬ್ದಾರಿ ಹುಡುಗಿ ಅಂತ ಗೊತ್ತಾಗಿದ್ದರೆ ನಿನ್ನ ಜೊತೆ ನಾನು ಮುಂದುವರಿಯುತ್ತಾನೇ ಇರಲಿಲ್ಲ ಎಂದನು. ಎಂಥದೂ ಇಲ್ಲ, ಮದುವೆ ಆದಮೇಲೆ ನೀವೇ ದೂರ ಇರಬೇಕು ಅಂದರೂ ಇರೋಕ್ಕೆ ಆಗೋಲ್ಲ. ಎಂತೆಂಥ ಬ್ರಹ್ಮಚಾರಿಗಳೆಲ್ಲ ಹುಡುಗಿ ಮುಂದೆ ಸೋತಾಗ್ತಾರೆ. ಇನ್ನು ನೀವು ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡೋದು ದೊಡ್ಡ ವಿಷಯವಾ ಎಂದವಳ ಸುಡುವಂತೆ ನೋಡಿದನು. ಇಂಥ ಮಾತಿಗೆ ಇದೆಯಲ್ಲ, ನಮ್ಮನೆ ಸೊಸೆಯರಲ್ಲಿ ಅತಿ ಬುದ್ಧಿವಂತಿಕೆ ನಿಮಗೆ ಮಾತ್ರ ಇರೋದು ಎಂದನು ಬೈಯುವಂತೆ. ನಮ್ಮನೆಗೆ ಗಂಡಂದಿರೆಲ್ಲ ಮಾತಿಗೂ ಹೆಂಡತಿ ಜೊತೆ ಮುನಿಸಿಕೊಳ್ಳುವುದು ನೀವೊಬ್ಬರೇ ಎಂದಳು ತಾನು ಕಡಿಮೆ ಇಲ್ಲ ಎನ್ನುವಂತೆ. ನಿನ್ನ ಎಂದವನ ಫೋನಿಗೆ ನಿರುಪಮ ಕರೆ ಬರಲು ಸ್ವೀಕರಿಸಿದವ. ಹೇಳಮ್ಮ ಎಂದನು. ಅಭಿ ಎಲ್ಲಿದ್ಯಾ? ಇವತ್ತು ಬರುವುದು ತಡ ಆಗುತ್ತಾ ಎಂದರು ನಿರುಪಮ ಅತ್ತಲಿಂದ. ಇಲ್ಲ ಅಮ್ಮ, ಇವತ್ತು ನಿನ್ನ ಸೊಸೆ ಜೊತೆ ಇದ್ದೀನಿ. ಇವತ್ತು ಬರೋಲ್ಲ, ನಾಳೆ ಬರ್ತೀನಿ, ಅಲ್ಲೇ ಮಾತಾಡೋಣ ಎಂದವನ ಮನಸ್ಸು ಅರ್ಥ ಮಾಡಿಕೊಂಡವರು. ಸರಿ ಆರಾಮವಾಗಿದ್ದು ಬಾ ಎಂದು ಕರೆ ತುಂಡರಿಸಿದರು. ಗಂಡ ಹೆಂಡತಿ ನಡುವೆ ಹೋಗದೆ, ನಾನು ಸ್ವಲ್ಪ ನೂತನ್ ಜೊತೆ ಮಾತಾಡಿ ಬರ್ತೀನಿ, ನೀನು ಮಲಗು, ಬೆಳಿಗ್ಗೆಯಿಂದ ತಿರುಗಿ ಸುಸ್ತಾಗಿದ್ಯಾ ಎಂದವನು ಮೊಬೈಲ್ ಹಿಡಿದು ಹೊರ ನಡೆದನು. ವರ್ಮಾ ಮನೆಯಲ್ಲಿ ಊಟದ ಸಮಯ ಆಗಿತ್ತು. ಅಮ್ಮ, ಅಣ್ಣನಿಗೆ ಫೋನ್ ಮಾಡಿದ್ಯಾ? ಎಷ್ಟೊತ್ತಿಗೆ ಬರ್ತಾನಂತೆ ಎಂದನು ಇಶಾನ್ ಊಟದ ಸಮಯದಲ್ಲಿ. ಇವತ್ತು ಅಭಿಗೆ ಶ್ರೀ ಸಿಕ್ಕಿದಾಳಂತೆ, ಅವನು ಶ್ರೀನಿಕನ ಜೊತೆ ಇದ್ದಾನಂತೆ, ಇವತ್ತು ಬರೋಲ್ಲ ಅಂದ, ಬಹುಶಃ ನಾಳೆ ಬರ್ಬೋದು ಎಂದರು ನಿರುಪಮ್ಮ ಎಲ್ಲ ತಿಳಿದವರಂತೆ. ಏನು, ಶ್ರೇಣಿಕ ಸಿಕ್ಕಿದಾಳಂತ? ಎಲ್ಲಿ ಎಂದನು ಇಶಾನ ಅಚ್ಚರಿಯಿಂದ. ಗೊತ್ತಿಲ್ಲ ಕಣೋ, ನಾನು ಅದೇನೂ ಕೇಳಲಿಲ್ಲ. ನಾಳೆ ಅವನೇ ಬರ್ತಾನಂತೆ, ಬಂದಾಗ ನೀನೇ ಕೇಳು, ನನಗೇನು ಗೊತ್ತು ಎಂದರು ನಿರುಪಮ ಉತ್ಸಾಹದಿಂದ. ಸರಿ ಬಿಡು, ಕೇಳ್ತೀನಿ. ಅದಕ್ಕೆ ಯಾಕೆ ಹೀಗೆ ರೇಗ್ತೀಯ? ನೆಮ್ಮದಿಯಾಗಿ ಊಟ ಮುಗಿಸಿ ಮಲಗು, ಹೋಗು. ಹೇಗೋ ಸೊಸೆ ಬಂದಾಯ್ತಲ್ಲ, ಇನ್ನೇನು ಚಿಂತೆ ಎಂದನು ಇಶಾನ್ ತಾಯಿಯ ಕಾಲೆಳೆದು. ಬಹುಶಃ ಶ್ರೀನಿಕನ ಕರೆದುಕೊಂಡು ಬರ್ತಾನೆ. ಅವರು ಬಂದಾಗ ಯಾರು ಏನನ್ನು ಕೇಳಬೇಡಿ. ಸ್ವಲ್ಪ ದಿನ ಆ ಹುಡುಗಿ ಆರಾಮವಾಗಿರಲಿ, ನಂತರ ನಿಧಾನವಾಗಿ ಎಲ್ಲರೂ ಮಾತನಾಡಿದರೆ ಆಗುತ್ತೆ. ಮೊದಲು ಆಕೆ ಬರಲಿ ಎಂದರು ರಮೇಶ್ ಎಲ್ಲರಿಗೂ ಎಚ್ಚರಿಕೆ ನೀಡುವಂತೆ. ನಾನು ಅದೇ ಅಂದ್ಕೊಂಡೆ ರೀ, ಈ ಬಾರಿ ಅವಳಿಗೆ ಏನು ಕೊರತೆ ಆಗದಂತೆ ನೋಡ್ಕೋಬೇಕು. ನಮ್ಮಿಂದಾದ ತಪ್ಪನ್ನು ನಾವೇ ಸರಿ ಮಾಡಬೇಕು ಎಂದರು ಅರ್ಪಿತಾ. ಹೌದು ಎಂದರು ಎಲ್ಲರೂ ಒಟ್ಟಿಗೆ ತಲೆ ಆಡಿಸಿ ಒಪ್ಪಿಕೊಂಡು. ಸನ್ನಿಧಿ ಮದುವೆ ಆದಮೇಲೆ ಮನೆ ಬಿಕೋ ಎನ್ನುತ್ತಿತ್ತು ನಿರುಪಮರಿಗೆ. ತಮ್ಮ ಸೊಸೆ ಕೊನೆಗೂ ತಾನು ಅಂದುಕೊಂಡಂತೆ ಎಲ್ಲ ಆರೋಪದಿಂದ ಮುಕ್ತಿ ಪಡೆದೇ ಈ ಮನೆ ಸೇರ್ತಿದ್ದಾಳೆ ಎಂದು ಮನದಲ್ಲಿ ಸಂತಸಪಟ್ಟರು. ಸುಮಾರು 2 ಗಂಟೆ ಸಮಯ ನೂತನ್ ಜೊತೆ ಮೀಟಿಂಗ್ ಬಗ್ಗೆ ಮಾತಾಡಿ ಹೊಳಬಂದವನ ಮುಂದೆ ದೊಗಲೆ ನೈಟಿ ತೊಟ್ಟು, ಕೂದಲು ಮೇಲೆತ್ತಿ ಕ್ಲಿಪ್ ಹಾಕಿ ಬಂಧಿಸಿ ಕಸ ಗುಡಿಸುತ್ತಿದ್ದ ಮಡದಿ ಕಂಡಳು. ತಾಯ್ತನದ ಕಲೆ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಇದೆಲ್ಲ ಯಾಕೆ ಮಾಡ್ತಿದ್ಯಾ? ಮಲಗಬೇಕು ತಾನೆ, ಇಂಥ ಸಮಯದಲ್ಲಿ ಜಾಸ್ತಿ ಓಡಾಡಬಾರ್ದು, ರೆಸ್ಟ್ ಮಾಡು, ಕೊಡಿಲಿ ಅದನ್ನು ಎಂದನು ಅಭಿ. ಅವಳ ಕೈಯಿಂದ ಪೊರಕೆ ಕಿತ್ತುಕೊಂಡು ಅವನ ಮುನಿಸಾಗಲೇ ಅವಳ ಮೇಲೆ ಕರಗಿತು. ಇನ್ನೇನು ಸಮಯ ಆಗಿದೆ, ಊಟ ಮುಗಿಸಿ ಮಲಗಬೇಕು. ಕೂರಕ್ಕೆ ಜಾಗ ಬೇಡವಾ? ಬೆಳಿಗ್ಗೆಯಿಂದ ಕಸ ಗುಡಿಸಿಲ್ಲ,
ಅದಕ್ಕೆ ಸ್ವಚ್ಛ ಮಾಡೋಣ ಅಂತ ಎಂದಳು ಸೊಂಟದ ಮೇಲೆ ಕೈ ಇಟ್ಟು. ಏನು ಬೇಡ, ಮೊದಲು ಕೂತ್ಕೊಂಡು ಊಟ ಮಾಡಿ ಮಾತ್ರೆ ತಗೊಂಡು ಮಲಗು. ಇದೆಲ್ಲ ಬೆಳಿಗ್ಗೆ ಮಾಡಿದ್ರೆ ಆಯಿತು. ತಾನೇ ಬಗ್ಗಿ ಕಸ ಗುಡಿಸುತ್ತ, ನೀವು ತುಂಬ ಉದ್ದ ಇದ್ದೀರಾ, ಈ ಥರ ಕೆಲಸ ಮಾಡಿ ಅಭ್ಯಾಸ ಇಲ್ವಲ್ಲ, ಬಗ್ಗಿ ಕೆಲಸ ಮಾಡೋಕ್ಕೆ ಆಗೋಲ್ಲ, ಬನ್ನಿ ಊಟ ಮಾಡಿ, ನಿಮಗೂ ಸುಸ್ತಾಗಿದೆ ಎಂದವಳು ನೆಲದಲ್ಲಿ ತಟ್ಟೆ ಇಟ್ಟಳು. ಅವನು ಕೈ ತೊಳೆದು ಬಂದು ಕುಳಿತನು. ನಿಮಗೆ ಈ ಬಟ್ಟೆಯಲ್ಲಿ ಇರೋಕ್ಕೆ ಆಗ್ತಿಲ್ಲ ತಾನೆ? ಆದರೆ ಇಲ್ಲಿ ನೀವು ಹಾಕೋ ಬಟ್ಟೆ ಇಲ್ಲ, ನನ್ನಿಂದ ನಿಮಗೂ ತೊಂದರೆ, ನೆಲದಲ್ಲಿ ಕೂರೋ ಥರ ಆಯಿತು, ಅದಕ್ಕೆ ಆ ಮನೆಗೆ ಹೋಗೋಣ ಅಂದಿದ್ದು ಎಂದಳು ಶ್ರೀನಿಕಾ ಬೇಸರದಿಂದ. ಒಂದು ದಿನಕ್ಕೆ ಏನಾಗೋಲ್ಲ, ನೀನು ಪಟ್ಟಿರುವ ಕಷ್ಟದ ಮುಂದೆ ಇದೇನೂ ಅಲ್ಲ, ಬಾ ಕೂರು, ನಾನೇ ಹಾಕ್ಕೊಳ್ತೀನಿ ಎಂದು ಅನ್ನ ಸಾಂಬಾರು ಬಡಿಸಿಕೊಂಡವನು ಅವಳ ಪಕ್ಕದಲ್ಲಿಯೇ ಕೂರಿಸಿಕೊಂಡು ಅವಳೆದುರು ತುತ್ತು ಹಿಡಿದನು. ಯಾಕೋ ಬೆಳಗ್ಗೆಯಿಂದ ಅವಳ ಸ್ಥಿತಿ ನೋಡಿ ಮರುಕಪಟ್ಟಿದ್ದನು. ಎಲ್ಲೋ ತಾನು ಮಾಡಿದ ಜಗಳದಿಂದ ಹೀಗಾಯಿತು ಎಂದು ಪಶ್ಚಾತ್ತಾಪ ಪಟ್ಟನು. ಇದು ಯಾಕೆ? ನಾನು ತಿಂತೀನಿ, ನೀವು ಮೊದಲು ತಿನ್ನಿ, ನನಗೇನು ಹಸಿವಾಗಿಲ್ಲ ಎಂದಳು ಗಂಡನ ಕಾಳಜಿ ವಹಿಸಿ. ಸುಮ್ಮನೆ ತಿನ್ನು, ಇದೇ ನಿಂಗೆ ಕೊಡ್ತಾ ಇರೋದು ಅಲ್ಲ, ನನ್ನ ಮಗಳಿಗಾಗಿ ಅಷ್ಟೆ. ನನ್ನ ಮಗಳು ಇಲ್ಲ ಅಂದಿದ್ರೆ ನಿಂಗೆ ಹಬ್ಬ ಮಾಡ್ತಿದ್ದೆ. ಏನು ಮಾಡ್ತೀಯಾ? ಗರ್ಭಿಣಿಯಾಗಿ ಬಚಾವಾಗಿದ್ಯಾ? ಅವತ್ತು ನಾನು ಬೀದಿ ಬೀದಿ ಸುತ್ತಿದ್ರು ನೀನು ಬರಲಿಲ್ವಲ್ಲ ಎಂದನು ಒಂದೊಂದೇ ತುತ್ತು ಬಾಯಿಗಿಡುತ್ತಾ. ನನಗೆ ಭಯ ಆಗಿತ್ತು ರೀ, ಎಲ್ಲಿ ತೊಂದರೆ ಮಾಡ್ತಾರೋ ಅಂತ. ನನಗೇನು ನಿಮ್ಮನ್ನು ಬಿಟ್ಟಿರೋದು ಇಷ್ಟನಾ? ಅವರ ಹಿಂಸೆ ತಡೆಯಲಾಗದೆ ಹೋದೆ ಅಷ್ಟೇ. 9 ತಿಂಗಳು ಕಳೆದುಕೊಂಡು ಬರ್ತಿದ್ದೆ ಎಂದಳು ಮುದ್ದಾಗಿ. ಇಷ್ಟೊಂದು ಪ್ರೀತಿ ಇರುವವಳು ಬಂದು ನನ್ನ ಹತ್ರನೇ ಹೇಳಬೇಕಾಗಿತ್ತು. ಈಗ ನೀನು ಮನೆ ಬಿಟ್ಟು ಬರೋಕ್ಕೆ ತಾನೇ ಕಾರಣ ಅಂತ ನಿಮ್ಮಕ್ಕ ಕೊರಗ್ತಿದ್ದಾಳೆ ಎಂದನು. ಹೌದಾ? ಹಾಗಾದರೆ ನಾಳೆ ಮನೆಗೆ ಹೋಗೋಣ, ಅಲ್ಲಿ ಭಾನುಮತಿ ಆಂಟಿ ಇದ್ದಾರೆ. ಏನು ಮಾಡೋದು? ಅಕಸ್ಮಾತ್ ವಾಪಸ್ ಬಂದೆ ಅಂತ ನನಗೆ ಏನಾದರೂ ಮಾಡಿಬಿಟ್ರೆ ಎಂದಳು ಭಯದಲ್ಲೇ. ಅವರಿಲ್ಲ, ಸದ್ಯಕ್ಕೆ ಇನ್ನು 4 ತಿಂಗಳು ಬರೋಲ್ಲ, ಜೈಲಿನಲ್ಲಿದ್ದಾರೆ. ಅದೇ ನಿನ್ನ ಆಕ್ಸಿಡೆಂಟ್ ಕೇಸ್ನಲ್ಲಿ ಸಿಕ್ಕಿಬಿದ್ದು ಎಂದವನು ಪೂರ್ತಿ ಕೇಸ್ ವಿಚಾರ ಹೇಳಿದನು. ಇಷ್ಟೆಲ್ಲ ಆಯಿತಾ? ಇಷ್ಟು ಕೆಟ್ಟ ಹೆಂಗಸವರು. ಹೇಗೋ ನಮ್ಮ ಇಶಾನ್ ವರುಣ್ ಬುದ್ಧಿವಂತಿಕೆಯಿಂದ ಸನ್ನಿಧಿ ಜೀವನ ಹಾಳಾಗೂ ತಪ್ಪಿತ್ತು. ಇಲ್ಲ ಅಂದಿದ್ರೆ ನಾವೆಲ್ಲ ನೋವು ಪಡಬೇಕಾಗಿತ್ತು ಅಲ್ವಾ? ಅಂತೂ ವರುಣ್ ಸನ್ನಿಧಿ ಒಂದಾಗಿದ್ದೇ ಗುಡ್ ಎಂದಳು ಸಂತಸದಿಂದ. ಎಲ್ಲ ಆರಾಮವಾಗಿದ್ದಾರೆ, ನಾನು ನೀನೇ ಹೀಗೆ ಹಾಡ್ತಿರೋದು. ನಂಗಂತೂ ಸಾಕಾಗಿ ಹೋಗಿದೆ. ನಿನ್ನ ಮುಖ ನೋಡಿ ಭಯ ಆಗಿತ್ತು, ಎಲ್ಲಿ ನೀನು ಸರಿಯಾಗಿ ಆರೋಗ್ಯ ಕಾಳಜಿ ಮಾಡದೆ ಮಗುವಿಗೆ ತೊಂದರೆ ಆಯಿತೋ ಎಂದವನು ಕೊನೆಯ ತುತ್ತು ಬಾಯಿಗೆ ಇಟ್ಟು. ಏನಿಲ್ಲ, ಮೊದಲು ಪರವಾಗಿಲ್ಲ, ಇತ್ತೀಚೆಗೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ರೀ. ಅದಕ್ಕೆ ಒಂದು ಕಡೆ ಕೆಲಸ ಮಾಡಿ ಬಂದ ಹಣದಲ್ಲಿ ತಿನ್ನೋಕ್ಕೆ ಬಾಡಿಗೆಗೆ ಸಾಲ್ತಿರ್ಲಿಲ್ಲ. ಇನ್ನು ಆಸ್ಪತ್ರೆಗೆ ಹೇಗೆ ಹೋಗಲಿ? ತುಂಬ ಸಾರಿ ಇಲ್ಲಿಯೇ ಇರೋಕ್ಕೆ ಆಗದೆ ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಭಾನುಮತಿ ಆಂಟಿ ನೆನಪಾಗಿ ಸುಮ್ಮನೆ ಆಗಿದ್ದೇನೆ ಎಂದಳು ಬೇಸರದಿಂದ. ಹೋಗಲಿ ಬಿಡು, ಇನ್ನು ಮೇಲಾದರೂ ದುಡುಕಿ ನಿರ್ಧಾರ ಮಾಡಬೇಡ. ನಿಂಗೇನು ಬೇಕು ಕೇಳು, ನಾನು ಕೊಡಿಸ್ತೀನಿ. ನಾನು ಇಷ್ಟೊಂದು ಸಂಪಾದನೆ ಮಾಡಿರೋದು ನಿಂಗಲ್ಲದೆ ಇನ್ನು ಯಾರಿಗೆ? ವರ್ಮ ಮನೆ ಒಂದೇ ಆದರೂ ಅವರವರ ದುಡಿಮೆ ಅವರಿಗೆ, ನನ್ನದು ಬೇರೆಯವರು ಬಳಸುವುದಿಲ್ಲ ಎಂದನು ಕಾಳಜಿಯಿಂದ. ಸರಿ ನನಗೆ ಸಾಕು ರೀ, ಬರೀ ನನಗೆ ತಿನ್ನಿಸ್ತಿದ್ದೀರಾ, ನೀವು ತಿನ್ನಿ, ನಿಮಗೂ ಹೊಟ್ಟೆ ಹಸಿದಿದೆ ಎಂದವಳು ತಾನು ಅವನಿಗೆ ತಿನ್ನಿಸಿದಳು. ಜೊತೆಗೆ ತಾನು ಮನೆ ಬಿಟ್ಟು ಬಂದ ದಿನದಿಂದ ನಡೆದಿದ್ದೆಲ್ಲ ತಿಳಿಸಿದಳು. ಇನ್ನು ಮುಂದೆ ನಿಂಗೆ ಏನು ಅನ್ನೋಲ್ಲ ಶ್ರೀ, ಸುಮ್ಮನೆ ಆರಾಮವಾಗಿ ಮನೆಯಲ್ಲಿ ಇರು ಸಾಕು. ಇನ್ನೇನು ಸ್ವಲ್ಪ ದಿನಕ್ಕೆ ನೂತನ್ ಮದುವೆ ಇದೆ, ಅವನಿಗೆ ಕೆಲಸದ ಹೊರೆ ಜಾಸ್ತಿ ಆಗುತ್ತೆ. ಅದಕ್ಕೆ ಶಾಲಾ ಆಡಳಿತ ನಿಂಗೆ ವಹಿಸ್ಬೇಕಂತ ಇದ್ದೆ. ಈಗ ನೀನು ಗರ್ಭಿಣಿ, ಇನ್ನೊಂದು ವರ್ಷ ನಾನೇ ಎಲ್ಲ ನೋಡ್ಕೊಳ್ತೀನಿ, ಆಮೇಲೆ ನೀನು ಬಾ ಎಂದನು. ಅಭಿ ಹೆಂಡತಿಗೆ ಮಾತ್ರೆ ನುಂಗಿಸಿ ಕೈ ಹಿಡಿದು ಹೊರಗೆ ಕರೆತಂದು ಟೆರೆಸ್ ಮೇಲೆ ಓಡಾಡುತ್ತಾ. ರೀ, ನಿಮಗೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇದೆಯಾ? ನಾನು ಇನ್ನೂ ಈಗ ಓದು ಮುಗಿಸಿರುವವಳು, ಅಷ್ಟು ದೊಡ್ಡ ಜವಾಬ್ದಾರಿ ನನ್ನಿಂದ ಸಾಧ್ಯನಾ? ಸ್ವಲ್ಪ ತಪ್ಪಾದರೂ ನನ್ನಿಂದ ನೀವು ತಲೆ ತಗ್ಗಿಸಲೇಬೇಕಾಗುತ್ತದೆ. ನನ್ನ ಬದಲು ಅತ್ತಿಗೆಯನ್ನು, ಸಂಜನಳನ್ನು, ಬೇರೆಯವರನ್ನು ಕೂರಿಸಿ ಎಂದಳು ಶ್ರೀ. ಯಾರು ಬೇಡ, ಅವರು ಬಂದರೂ ತಾತ್ಕಾಲಿಕವಾಗಿ ಬಂದು ಹೋಗುವವರು. ನನ್ನ ಹೆಂಡತಿಯಾಗಿ ಅದು ನಿನಗೆ ಸೇರಬೇಕು. ಓದು ಮುಗಿಸಿ ಮನೆಯಲ್ಲಿದ್ದು ಏನು ಮಾಡುವೆ? ನಾನು ಓದು ಮುಗಿಸಿದ ತಕ್ಷಣ ಕಂಪನಿ ಕೆಲಸ ಮಾಡಲು ಶುರು ಮಾಡಿದೆ. ಈಗ ಚೆನ್ನಾಗಿ ನಿಭಾಯಿಸ್ತಿಲ್ವಾ? ಮೊದಲು ಕಷ್ಟ ಆಗುತ್ತೆ, ಹೋಗ್ತಾ ನೀನೇ ಹೊಂದಿಕೊಳ್ಳುವೆ. ನಿನಗೆ ಸಹಾಯ ಮಾಡಲು ನೂತನ್ ಇರ್ತಾನೆ. ಈಗಾಗಲೇ ಪೇಪರ್ಸ್ ರೆಡಿ ಮಾಡಿ ಆಗಿದೆ ಎಂದನು ವಿವರಿಸುತ್ತಾ. ಸರಿ, ನಿಮ್ಮ ಆಸೆಗೆ ನಾನು ಬೇಡ ಅನ್ನಲಾರೆ. ನನ್ನ ಕೈಲಾದ ಪ್ರಯತ್ನ ನಾನು ಮಾಡುವೆ. ಸಂಜನಳಿಗೂ ಏನಾದರೂ ಕೆಲಸ ಕೊಟ್ಟಿದ್ರೆ ಆಗೋದು ಎಂದಳು ಕಾಳಜಿಯಿಂದ. ಸದ್ಯಕ್ಕೆ ಅವಳಿಗೆ ಇಶಾನ್ ಕೊಟ್ಟ ಕೆಲಸದಿಂದ ಸಮಯ ಸಿಗಲಿ, ಬಾ ಮುಂದೆ ನೋಡೋಣ. ಅವಳ ಬಗ್ಗೆ ನಿರ್ಧಾರ ಮಾಡಲು ಇಶಾನ್ ಇದ್ದಾನೆ, ನಮಗೆ ಯಾಕೆ? ನೀನು ಬರೀ ಮಗು ಬಗ್ಗೆ ಯೋಚಿಸು ಎಂದು ಖಡಕ್ಕಾಗಿ ವಾರ್ನಿಂಗ್ ಕೊಡುವಂತೆ. ಸರಿ
ಇನ್ನು ಮುಂದೆ ಪ್ರಾಮಾಣಿಕವಾಗಿ ಮಿಸೆಸ್ ಶ್ರೇಣಿಕಾ ಅಭಿಮನ್ಯು ವರ್ಮ ಆಗಿರುವೆ. ಸರಿನಾ ಪತಿದೇವ ಎಂದಳು ನಾಟಕೀಯವಾಗಿ. ಆಯ್ತು ಬಾ ಮಲಗೋಣ, ಸಮಯ ಆಗಿದೆ ಎಂದು ಹೆಗಲು ಬಳಸಿ ಒಳ ಕರೆದುಕೊಂಡು ಬಂದನು. ನೆಲದಲ್ಲಿ ಚಾಪೆ ಹಾಸಿ ದಿಂಬು ಇಟ್ಟಳು. ನಿಮಗಿಲ್ಲಿ ಕಷ್ಟ ಆಗುತ್ತೆ ಅನಿಸುತ್ತೆ, ನಾನು ಏನೂ ತಂದಿಲ್ಲ ಎಂದಳು ಶ್ರೇಣಿಕಾ ಬೇಸರದಿಂದ. ಏನು ಆಗೋಲ್ಲ ಬಾ ಎಂದವನು ಶರ್ಟ್ ತೆಗೆದು ಚಾಪೆಯ ಮೇಲೆ ಮೈ ಹಾಸಿದವ ಹೆಂಡತಿಗೆ ತನ್ನ ತೋಳನ್ನು ದಿಂಬಾಗಿಸಿದನು. ನಾನು ಪ್ರೆಗ್ನೆಂಟ್ ಅಂತ ಆ ಮನೆಗೆ ಹೋಗಿ ಹೇಳಿದರೆ ಅವರ ರಿಯಾಕ್ಷನ್ ಹೇಗಿರುತ್ತೆ? ಮಾವ ಅಂತೂ ನಿಮ್ಮ ಹಾಗೆ ಒಂದು ಕೊಡ್ತಾರೆ ಅನಿಸುತ್ತೆ ಎಂದಳು ಅವನ ಬಳಸಿ ಎದೆಯ ಮೇಲೆ ತಲೆ ಇಟ್ಟು. ಅವಳ ತಲೆ ಸವರುತ್ತಿದ್ದವನು. ಬಹುಶಃ ಅಪ್ಪನಿಗೆ ನಂತರ ಕೋಪ ಜಾಸ್ತಿ, ಆದರೆ ನಿಜವಾಗಿ ಅವರೇ ಮನೆಯಲ್ಲಿ ಜವಾಬ್ದಾರಿ ಇರುವ ವ್ಯಕ್ತಿ. ಅವರಿಗೆಲ್ಲರೂ ಒಟ್ಟಾಗಿ ಇರಬೇಕು ಎಂದು ಆಸೆ. ಎಲ್ಲರನ್ನೂ ತಮ್ಮ ಮಕ್ಕಳಂತೆ ನೋಡ್ತಾರೆ. ಇಶಾನ್ ಅಮ್ಮನ ಥರ ಕೂಲಾಗಿ ಇರ್ತಾನೆ. ಕೋಪ ಬಂದರೆ ಅಷ್ಟು ಸುಲಭವಾಗಿ ಕಡಿಮೆ ಆಗೋಲ್ಲ. ಅಮ್ಮನೂ ಹಾಗೆ ಎಂದನು. ಮಾವನಿಗೆ ಅತ್ತೆ ಕಂಡ್ರೆ ತುಂಬ ಇಷ್ಟ ಅನ್ನಿಸ್ತಿದೆ ಅಲ್ವಾ? ರಮೇಶ್ ಮಾವನು ಕೂಡ ಹೆಂಡತಿಗೆ ಮಾತಿಗೆ ಇಲ್ಲ ಎನ್ನೋದಿಲ್ಲ. ನೀವೊಬ್ಬರೇ ಹೀಗೆ ಗುರು ಅಂತೀರಾ? ಅವರದು ಲವ್ ಮ್ಯಾರೇಜಾ ಎಂದಳು ಕುತೂಹಲದಿಂದ. ಇಲ್ಲ, ಅವರದೆಲ್ಲ ಅರೇಂಜ್ ಮ್ಯಾರೇಜೇ. ಅರ್ಪಿತಾ ದೊಡ್ಡಮ್ಮ ಮದುವೆಯಾಗಿ ಬಂದಾಗ ಮೈದುನರನ್ನು ಸ್ವಂತ ತಮ್ಮಂದಿರಂತೆ ನೋಡಿಕೊಳ್ಳುತ್ತಿದ್ದರಂತೆ. ಅದಕ್ಕೆ ಎಲ್ಲರವರಿಗೆ ಹೆಚ್ಚು ಗೌರವ ಕೊಡೋದು. ಅಮ್ಮ ಚಿಕ್ಕಮ್ಮ ಮದುವೆಯಾಗಿ ಬಂದಾಗಲೂ ತುಂಬ ಪ್ರೀತಿಯಿಂದ ನೋಡ್ತಿದ್ರಂತೆ. ಮನೆ ಭಾಗ ಮಾಡುವುದು ಬೇಡ ಅಂದ್ರಂತೆ. ಅದಕ್ಕೆ ಮನೆ ಭಾಗ ಆಗದೆ ಇನ್ನೂ ಒಟ್ಟಿಗೆ ಇರೋದು. ಡ್ಯಾಡಿಗೆ ಅಮ್ಮನ ಮೃದುತ್ವ ತುಂಬ ಇಷ್ಟ. ಅವರಿಗೆ ಜೋರು ಬಾಯಿ ಇಷ್ಟ ಆಗೋಲ್ಲ. ಅದಕ್ಕೆ ನೀನು ವಾದ ಮಾಡುವಾಗ ಗದರುವುದು. ಅಮ್ಮನಿಗೆ ಇಶಾನ್ ಹುಟ್ಟಿದಾಗ ಅಸ್ತಮ ಶುರುವಾಗಿತ್ತು. ಆಗಿನಿಂದಲೂ ಅವರಿಗೆ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ. ಹಾಗೆಲ್ಲ ಅರ್ಪಿತಾ ದೊಡ್ಡಮ್ಮನೆ ನಮ್ಮ ಅಮ್ಮನ ನೋಡ್ಕೊಂಡಿದ್ದು. ಪ್ರಜ್ಞಾ ಅಕ್ಕನಿಗೆ ನನ್ನ ಕಂಡ್ರೆ ತುಂಬ ಪ್ರೀತಿ. ಬಹುಶಃ ಅದೇ ಕಾರಣಕ್ಕೆ ನಾನು ಅವತ್ತು ನಿನ್ನ ಮೇಲೆ ತುಂಬ ಕೋಪಗೊಂಡಿದ್ದು ಎಂದನು ಮಾತು ನಿಲ್ಲಿಸಿ ಬೇಸರದಿಂದ. ಆಕಾಶ್ ಅಣ್ಣ ಕೂಡ ಮೊದಲು ಅತ್ತಿಗೆ ಜೊತೆ ಸರಿಯಾಗಿ ಮಾತನಾಡ್ತಿರ್ಲಿಲ್ಲ. ಕೊನೆಗೆ ಅವರ ಒಳ್ಳೆತನಕ್ಕೆ ಸೋತ. ಅವರು ಕೂಡ ಅರ್ಪಿತಾ ದೊಡ್ಡಮ್ಮನಂತೆ ನನ್ನ ಇಶಾನ್ ಸಾತ್ವಿಕ್ ಮೂವರನ್ನು ಹೆಚ್ಚು ಕಾಳಜಿ ಮಾಡುತ್ತಿದ್ದರು. ಸುಹಾಸ್ ಕೂಡ ಪ್ರಜ್ಞಾ ಅಕ್ಕನ ಮಾತಿಗೆ ಇಲ್ಲ ಎನ್ನುವುದಿಲ್ಲ. ಇನ್ನು ನಿಮ್ಮ ಭಾವ ಸಾತ್ವಿಕ್ ಹೊರಗೆ ಎಷ್ಟು ಕೋಪ ತೋರಿ ಇಂಚರ ಮುಂದೆ ಉಸಿರು ಬಿಡಲ್ಲ ಗೊತ್ತಾ? ಇಂಚರ ಅವನ ಪ್ರೀತಿನ ತಿರಸ್ಕರಿಸಿದಾಗ ಚಿಕ್ಕ ಹುಡುಗನ ಥರ ಅಳುತ್ತಿದ್ದ ಎಂದು ಆ ದಿನ ನೆನೆದು ನಕ್ಕನು. ಹೌದು, ನಮ್ಮನೆಯಲ್ಲಿ ಅದನ್ನು ಅರೇಂಜ್ ಮ್ಯಾರೇಜ್ ಎಂದು ತಿಳಿದಿದ್ದೆವು. ಇಲ್ಲಿಗೆ ಬಂದಮೇಲೆ ನಿಜ ವಿಷಯ ಗೊತ್ತಾಗಿತ್ತು ಎಂದಳು ಶ್ರೀ ತಾನು ನಗು ಸೇರಿಸಿ. ಹಾಂ, ಸದ್ಯಕ್ಕೆ ನಾನು ಇಶಾನ್ ಅಷ್ಟೇ ಹೆಂಡತಿಯ ಮೇಲೆ ಕೋಪ ತೋರುವುದು. ವರುಣ್ ಸಮರ್ಥ್ ಕೂಡ ಹೆಂಡತಿ ವಿಷಯದಲ್ಲಿ ದುಡುಕುವುದಿಲ್ಲ. ಸನ್ನಿಧಿ ತನ್ನ ಪ್ರೀತಿಯ ಮರೆತು ಇನ್ನೊಬ್ಬನ ಮದುವೆ ಆಗಲು ಹೋದಳು ಎಂದು ವರುಣ್ಗೆ ಕೋಪ ಇದೆ. ಆದರೆ ಅವಳ ಮೇಲೆ ಪ್ರಾಣವನ್ನೇ ಇಟ್ಟಿದ್ದಾನೆ ಎಂದನು ತಮ್ಮಂದಿರ ಬಗ್ಗೆ ಕೇಳುತ್ತಾ. ನೀವು ಒಳ್ಳೆಯ ಗಂಡನೇ. ಕುಟುಂಬ ಮತ್ತು ಹೆಂಡತಿ ಒಟ್ಟಿಗೆ ಎದುರುಗೊಂಡಾಗ ನೀವು ತೆಗೆದುಕೊಂಡ ನಿರ್ಧಾರ ಸರಿ ಇದೆ. ನೀವು ಯಾರನ್ನು ಪ್ರೀತಿಸಲಿಲ್ವಾ ಎಂದಳು ಕುತೂಹಲದಿಂದ. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಲೈಕ್ ಮಾಡಿದರೆ ನನಗೆ ಗೊತ್ತಾಗುತ್ತೆ ಎಷ್ಟು ಮಂದಿಗೆ ಈ ಕತೆ ಇಷ್ಟ ಆಗಿದೆ ಅಂತ.